ಹಾಗೆ ಸಾಂಸ್ಕೃತಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸಮುದಾಯ ನಿಮ್ಮದು. ಇನ್ನು ಧಾರ್ಮಿಕವಾಗಿ ಅಂತೂ ಏನು ಹೇಳೋದು ಬೇಡ. ಸ್ವಲ್ಪ ಧಾರ್ಮಿಕವಾಗಿ ಅತಿ ಮಾನಸಿಕ ದೌರ್ಬಲ್ಯ ಒಳಗೊಂಡಿರ್ತಕ್ಕಂಥ ಸಮುದಾಯ ನಿಮ್ಮದು. ಯಾಕಂತಂದ್ರೆ ಯಾವ ಕಾಲದ ಮಹಿಳಾ ಶಾಸ್ತ್ರಗಳೋ ಏನೋ ನಿಮ್ಮದು ಇವತ್ತಿಗೂ ಸ್ತ್ರೀ ಪ್ರಾಧಾನ್ಯ ತರಲೇ ಇಲ್ಲ. ಅದನ್ನು ನಾನು ಹಿರಿಯರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಿಮ್ಮಲ್ಲಿ ಎಂಥ ಪ್ರತಿಭಾನ್ವಿತರಿದ್ದಾರೆ ಲೇಡೀಸ್ ಅಂತಂದ್ರೆ ಅವ್ರನ್ನ ನೋಡಿದ್ರೆ ನಿಜವಾಗಿಯೂ ಬಹಳ ಖುಷಿ ಅನಿಸ್ತಾರೆ. ಆದ್ರೆ ಪುರುಷ ಪ್ರಧಾನ ಈ ಬ್ರಾಹ್ಮಣರಿಂದ ಬಂದಿರತಕ್ಕಂಥ ಪದ್ಧತಿಯಿಂದ ಏನಾಗಿರ್ತಿದೆ ಅಂದ್ರೆ ಪುರುಷರು ಶ್ರೇಷ್ಠ ಸ್ತ್ರೀಯರು ಕನಿಷ್ಠ ಅನ್ನೋದು ಈಗೂ ಅವರ ನಡವಳಿಕೆಗಳಲ್ಲಿ ನಾನು ಗುರುತಿಸುವಂತದ್ದು ದುಃಖದ ಸಂಗತಿ. ಇದು ಒಂದು ಸಿಡಿದು ಬರಲೇಬೇಕು. ನೀವು ಸಿಡಿದು ಬರದೇ ಇದ್ರೆ ನಾವು ಏನನ್ನು ಮಾಡಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಹಳ್ಳಿ 1 ಮತ್ತು 2 ಇರುವಂತವ್ರು ಅವ್ರು ಯಾರು ಬದುಕಿದ್ದಾರೆ ಅಂತಂದ್ರೆ ನಮ್ಮ ಶ್ರೀ ವಿಜಯದವರು ನಮ್ಮ ಕಾವ್ಯದಲ್ಲಿ ಹೇಳ್ತಾರೆ, ದಂತ ಪಂಕ್ತಿಯೋಳು ನಾಲಿಗೆ ಎತ್ತಿರಬೇಕು ಅಂತ. ಹಲ್ಲುಗಳ ಮಧ್ಯದಲ್ಲಿ ನಾಲಿಗೆ ತನ್ನದವರು ಎಷ್ಟು ಮೃದುವಾದದ್ದು ನಾಲಿಗೆ ಅಂದ್ರೆ ಹಲ್ಲು ಎಷ್ಟು ಕಠೋರವಾದದ್ದು ಅಂದ್ರೆ ಗಟ್ಟ ಅಡಿಕೆಯನ್ನೇ ಕಡಿಯುವಂತ ತಾಕತ್ತಿರುವಂತ ಒಂದು ಅಪ್ಪಿ ತಪ್ಪಿ ನಾಲಿಗೆ ಹಲ್ಲಕ್ಕೆ ಸಿಕ್ಕರೆ ಎದಕ್ಕೂ ಬರಲ್ಲ. ಅವ್ರು ಹೆಂಗ್ ಬದುಕ್ಯಾರಂದ್ರೆ ಇವತ್ತಿಗೂ ಹಳ್ಳಿಗಳಲ್ಲಿ ಎಂತ ಪ್ರಾಬಲ್ಯವಾಗಿರುವಂತ ಸ್ಥಿತಿಯಲ್ಲಿದ್ರು ಕೂಡ ನಾನು ನಮ್ಮ ಸ್ಟೂಡೆಂಟ್ಗೆ ಅದನ್ನ ಹೇಳ್ತೀವಿ, ನೋಡ್ರಪ್ಪ ಅವ್ರಿಗೆ ಅವಕಾಶಗಳೇ ಇಲ್ಲ, ಚೆನ್ನಾಗಿಲ್ಲ, ಭೂಮಿ ಸೀಮೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ವ್ಯಾಪಾರಿಕರು ಸಹಿತ ಪಟ್ಟಣಕ್ಕೆ ಶಿಫ್ಟ್ ಆಗಿರ್ತಾರೆ. ಏನು ಇಲ್ಲ ಇದ್ರು ಸಹಿತವಾಗಿ ದಂತ ಪಂಕ್ತಿಗಳು ನಾಲಿಗೆ ಎತ್ತಿರಬೇಕು ಅಂತ ನಿಮ್ಮ ಸಮುದಾಯವನ್ನೇ ಮಾಡಿ ನಮ್ಮ ಶ್ರೀ ವಿಜಯ ಹೇಳಿರ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಸರಿ, ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಬಗ್ಗೆ ನಾನು ಹೊರಗಿದೆ. ಯಾವಾಗ ಇಡೀ ಕರ್ನಾಟಕದಾದ್ಯಂತ ಅಥವಾ ದಕ್ಷಿಣ ಭಾರತದಾದ್ಯಂತ ಈ ರಾಜಸ್ಥಾನದ ಸ್ಟೇಟ್ಗಳು ಬಂದ್ರಲ್ಲ, ಬಿಸ್ನೆಸ್ಗೆ ದೊಡ್ಡ ಪ್ರಮಾಣದಲ್ಲಿ ಕಟ್ಟುಕಟ್ಟು. ನಿಮ್ಮದೇ ಮೂಲ ಆಸ್ತಿ, ಯಾರು ದೊಡ್ಡ ಒಕ್ಕಲಿಗರು ನೋಡಿಲ್ಲ ನಿಮ್ಮನ್ನ, ನಿಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ಒಕ್ಕಲಿಗರು ನೋಡಿಲ್ಲ, ಗೌಡರು ನೋಡಿಲ್ಲ, ಮತ್ತು ಕುಲಕರ್ಣಂತೂ ಇಲ್ಲಿಗೆ ಯಾಕಂದ್ರೆ ಬಿಟ್ಕೊಟ್ಟಿರ್ತಿದ್ವಿ. ಯಾವಾಗ ಅವ್ರು ಬಂದ್ರಲ್ಲ, ಬಂದ್ಮೇಲೆ ಜಾಗತೀಕರಣ ಬಂದ್ಮೇಲೆ ಇವತ್ತು ಅತ್ಯಂತ ಕಷ್ಟ ಅನುಭವಿಸುವ ಸಮುದಾಯದಲ್ಲಿ ನಿಮ್ಮ ಸಮುದಾಯವು ಒಂದು. ಅಮೆರಿಕ ಕೇವಲ 30 ಕೋಟಿ ಜನಸಂಖ್ಯೆ ಇರುವಂತಹ ಇಡೀ ಪ್ರಪಂಚಕ್ಕೆ ಅಮೆರಿಕವನ್ನು ಹಿಂದಾಕಕ್ಕೆ ಸಾಧ್ಯತೆ ಇಲ್ಲ. ಏನ್ರಿ ಹೆಂಗ್ ಮಾತಾಡ್ತಾರೆ ನಮ್ಮ ಭಾರತ? ಏನೂ ಇಲ್ಲ ಭಾರತ. ಮತ್ತೆ ನೀವು ನನ್ನ ಕೇಸ್ ಹಾಕಿದ್ರೆ ರೆಕಾರ್ಡ್ ಕೊಡ್ತೀನಿ ನಾನು. ಬರೀ ವಾಲ್ಮಾರ್ಟ್ ಅನ್ನುವಂಥ ಒಂದು ಕಂಪ್ನಿ ಮಂಜುನಾಥ ಕಾಲೇಜಲ್ಲಿ ಗೊತ್ತಿದೆ, ಅವ್ರ ಕಾರಣೇಂದ್ರ ಕಾಮರ್ಸ್ ಪರ್ಸನವರು. ವಾಲ್ಮಾರ್ಟ್ ಅನ್ನುವಂಥ ಕಂಪ್ನಿ ನಮ್ಮ ಇಡೀ ಭಾರತ ದೇಶದ ಅರ್ಧ ಸಂಪನ್ಮೂಲವನ್ನು ವ್ಯಾಪಾರ ಮಾಡುತ್ತೆ. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 30 ಲಕ್ಷ ಕೋಟಿ ಅಂತ ನೀವು ಕರಿತೀರಲ್ಲ, ಅದು ವ್ಯಾಪಾರ ಮಾಡುತ್ತೆ. ಅದು ಅಮೆರಿಕದಲ್ಲಿ. ಅಮೆರಿಕಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಪತ್ತು ಅಂತ ಬರುತ್ತಂದ್ರೆ ಬರೀ ಒಂದು ವಾಲ್ಮಾರ್ಟ್ ಕಂಪ್ನಿ ಇದನ್ನ. ಚೈನಾ ನಾವು ಭಾರತದವರು ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮ್ಯಾನ್ ಪವರ್ ಚೈನಾದವಷ್ಟು ಬಳಸಿಕೊಂಡು ನಾವು ಎದುವೇ ಇಲ್ಲ. ಯುರೋಪಿಯನ್ ಕಂಟ್ರಿಯಲ್ಲಿ ಜರ್ಮನಿ, ಇಂಗ್ಲೆಂಡು, ಇವು ಫ್ರಾನ್ಸ್ 3 ಕೂಡಿಸಿದ್ರೆ 10 ಕೋಟಿ ಜನಸಂಖ್ಯೆ. ನಮ್ಮ ಉತ್ತರ ಪ್ರದೇಶ ಅಂತ ನೀವು ಕರೀತಾರೆ, ಯೋಗಿ ಆದಿತ್ಯನಾಥ್ ಅವರ ರಾಜ್ಯ ಅಂತ ಕರೀತಿರಲ್ಲ, ಅದು 10 ಕೋಟಿ. ಆಗ ನಾವು ಇಂಗ್ಲೆಂಡ್ ಜೊತೆಗೆ, ಯುರೋಪ್ ಜೊತೆಗೆ, ಜರ್ಮನಿ ಜೊತೆಗೆ ನಮ್ಮ ದೇಶವನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾವು ಶಾಣ್ಯರು ಅಂತ ಬಂದಿವಲ್ಲ, ಯಾವಾಗಲೂ ಶಾಣ್ಯರಿದ್ದೀವಿ. ಯಾಕೆ ನಾವು ಎಲ್ಲಿ ಸೋತಿದ್ದೀವಿ? ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಗೆ ನಾವು ಲಗ್ಗೇಡಕ್ಕಾಗ್ತಾ ಇಲ್ಲ. ಶತಶತಮಾನಗಳಿಂದ ನಮ್ಮ ಗಂಗರಾಜ ಮಾರ್ಗಕಾರನಲ್ಲೂ ನಿಮ್ಮ ಉಲ್ಲೇಖ ಇದೆ. ವಡ್ಡಾರಾಧನೆ ಕಥೆಗಳನ್ನು ಆ ಕಥೆಗಳನ್ನು ಕೂಡ ಭವಿಷ್ಯದ ಉಲ್ಲೇಖ ಇದೆ. ಎಷ್ಟು ಅದ್ಭುತವಾದ ವ್ಯಾಪಾರಿಗಳು, ಇಡೀ ಸಮಾಜವನ್ನ ನಡೆಸಿಕೊಂಡು ಹೋಗುವಂತವರು, ಸ್ಕಿಲ್ ಎಷ್ಟು ದೊಡ್ಡವಿದ್ದವು. ಅವ್ರ ವ್ಯಾಪಾರದಿಂದ ಯಾವ ರೀತಿ ಸಾರ್ಥ ಅಂತ ಭೈರಪ್ಪನವರು ಕಾದಂಬರಿ ಓದ್ತಾ ಇದ್ರೆ ಎಷ್ಟು ಅದ್ಭುತವಾದ ವ್ಯವಹಾರಿಕ ಚತುರವಾಗಿದ್ರಿ. ಎಲ್ಲಿ ಹೋಯ್ತು? ಜಾಗತೀಕರಣ ನಂತರ ಕಳ್ಕೊಂಡಿದ್ದೇನೆ. ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇಲ್ಲಿ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮುಖಾಂತರ ನಿಮ್ಮ ಪ್ರತಿಭೆಗಳನ್ನೇ ನೀವು ಯಾಕೆ ಗೌರವಿಸ್ತಾ ಇದ್ದೀರೋ, ತಿಂಗಳಿಗೆ ಒಂದ್ಸಾರಿ, 2 ತಿಂಗಳಿಗೆ ಒಂದ್ಸಾರಿ ಬುದ್ಧಿಜೀವಿಗಳ ಜೊತೆಗೆ, ಕೇವಲ ನಿಮ್ಮ ಸಮುದಾಯದ ಬುದ್ಧಿಜೀವಿಗಳಂತಲ್ಲ, ಬೇರೆ ಬೇರೆ ಬುದ್ಧಿಜೀವಿಗಳ ಜೊತೆಗೆ, ಬೇರೆ ಬೇರೆ ಬುದ್ಧಿವಂತರ ಜೊತೆಗೆ, ಬೇರೆ ಬೇರೆ ಇಂಥ ಆರ್ಥಿಕ ತಜ್ಞರ ಜೊತೆಗೆ ನೀವು ಚರ್ಚಿಸುವಂತಹದ್ದು ಬಹಳ ಅವಶ್ಯಕತೆ ಇದೆ.
ಚರಿತ್ರೆಯಲ್ಲಿ ನಾವು ಕಳ್ಕೊಂಡಾಗಿದ್ದೀವಿ. ನಾವು ಹೆಂಗಂದ್ರೆ ವೀರರ ಶೂರರ ಅತ್ಯುಗ್ರರ ಅಭಿಮಾನಿಗಳು ಕನ್ನಡ ನಾಡವರ್ಗಗಳು ಅಂತ 850ರಲ್ಲಿ ನಮ್ಮ ಬಗ್ಗೆ ಕವಿ. ಇಲ್ಲಿ ಆಂಧ್ರದವರು ನಮ್ಮನ್ನು ಹೋಗಿ ಬರೀತಾರೆ. ನೀವೇನಾರ 1971ಕ್ಕೆ 2 ಸ್ಟೋರ್ ಫೌಂಡೇಶನ್ ಆದವು. ಇದರ ಕೃಷ್ಣ ಪ್ರಾಜೆಕ್ಟ್, ಅಲ್ಲಿ ಒಂದು ಪ್ರಾಜೆಕ್ಟ್. 1990ಕ್ಕೆ ಇಡೀ ಆಂಧ್ರ ಪ್ರದೇಶದ ನಮ್ಮ ಭಾಗದ ಏರಿಯಾಕ್ಕೆ ನೀರಾವರಿ ಮಾಡಿಕೊಂಡ್ರು. ಇವತ್ತು ಲಿಂಗಸೂರಿ ಕುಡಿಯಕ್ಕೆ ನೀರು ಇರಲಿಲ್ಲ ನಮ್ಮ ಕೃಷ್ಣಾ ನದಿಯಲ್ಲಿ. ಎಂಥ ದರಿದ್ರರು ನಾವು. ನಿಜ ಹೇಳ್ತಾರೆ ಕವಿ, ಶೂರರ್ ವೀರರ್ ಅತ್ಯುಗ್ರರ್ ಅಭಿಮಾನಿಗಳು ನೀವು ಕನ್ನಡಿಗರಪ್ಪ. ಇಡೀ ಭಾರತದಲ್ಲಿ ನಿಮಗೊಂದು ಅಸ್ತಿತ್ವ ಇತ್ತು ಅಂತ ಹೇಳ್ತಾರೆ. ಎಷ್ಟು ದುರಂತ ಅಂದ್ರೆ ಮಹಾರಾಷ್ಟ್ರ ಅಂತ ನೀವೇನು ಕರಿತೀವಲ್ಲಿ ಇವತ್ತಿನ ದಿವಸ, ಮಹಾರಾಷ್ಟ್ರದಲ್ಲಿ ಕನ್ನಡ ಅಂತ ಒಂದು ತಾಲೂಕು ಐತಿ. ಕನ್ನಡ ಅನ್ನೋದು ಒಂದು ತಾಲೂಕು. ಉತ್ತರ ಪ್ರದೇಶ್ವರನಾದ ಹರ್ಷವನ್ನ ನಾಶ ಮಾಡಿದವರು ನಮ್ಮ ಇಮ್ಮಡಿ ಪುಲಿಕೇಶಿ. ಇವತ್ತಿನ ದಿವಸ ಹೋಗಿ ಹೇಳೋದು ನೋಡೋಣ. ಮಹಾರಾಷ್ಟ್ರದವರು ನಮ್ಮ ನೀರಾವರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ, ಆಂಧ್ರದವರು ನಮ್ಮ ನೀರಾವರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ, ತಮಿಳರು ನಮ್ಮ ಕಾವೇರಿ ನೀರು ನಿಮ್ಮ ಕರ್ನಾಟಕ ಕುಡಿಯಕ್ಕೆ ಎಲ್ಲರೂ ಪರವಾಗಿಲ್ಲ, ನಮಗೆ ಕಂಪಲ್ಸರಿ ಬಿಡಬೇಕು ಅಂತ ಅವರು ಹೋರಾಟವನ್ನು ಮಾಡಿ ಕೇಂದ್ರದಿಂದ ಅವರು ಅವಕಾಶಗಳನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ನಾವು ಸೋತಿದ್ದೇವೆ ಕನ್ನಡಿಗರು ಬೇರೆ ಎಲ್ಲ, ವೈಶ್ಯರು ಬೇರೆ ಅಲ್ಲ. ಯಾಕಂದ್ರೆ ಕವಿ ಆ ಮಾತನ್ನು ಹೇಳೋದಂದ್ರೆ ನಿಮ್ಮನ್ನು ಅನುಲಕ್ಷಿಸಿ ಹೇಳಿರ್ಬೋದಲ್ಲ, ನಮ್ಮನ್ನು ಅನುಲಕ್ಷಿಸಿ ಹೇಳಿರ್ಬೋದಲ್ಲ. ಹಾಗಾಗಿ ನಾನು ಈ ಸಮಾಜದ ಹೊರಗಿನ ವ್ಯಕ್ತಿಯಾಗಿ ಈ ಸಮಾಜವನ್ನು ನೋಡಿದಾಗ ನನಗೆ ಅತ್ಯಂತ ಖೇದನೀಯ ವಿಷಯ ಯಾವುದು ಅಂದರೆ, ನಾವು ಇನ್ನೂ ಒಂದು ಕಡೆಗೆ ಧರ್ಮ ಅನ್ನುವಂಥದ್ದು ನಮ್ಮನ್ನ ಬಂಧನ ಆಗಬಾರ್ದಾಗಿತ್ತು. ಧರ್ಮ ಅನ್ನುವಂಥದ್ದು ನಮ್ಮ ಪ್ರತಿಭಟನೆ ತೊಂದರೆ ಕೊಡುವಂಥದ್ದಾಗಿರಬಾರ್ದಾಗಿತ್ತು. ಅದು ಮುಕ್ತವಾಗಿರುವಂತಹ ಅವಕಾಶಗಳನ್ನು ಅಧ್ಯಯನ ಮಾಡುವ, ಕಂಡುಕೊಳ್ಳುವ, ಹೊಸದನ್ನು ಹುಡುಕುವ ಸ್ವಭಾವದತ್ತ ಹೋಗಬೇಕಾಗಿರುವಂತಹ ನಾನು ನಿಮಗೆ ಇನ್ನು ನನಗೆ ಭಾಳ ಖುಷಿ ಅನಿಸುತ್ತೆ ಅಂದರೆ, ನಮ್ಮ ಪ್ರಧಾನಶಕ್ತರು ನಾವು ನಮ್ಮ ಹಿರಿಯ ಮಾರ್ಗದರ್ಶನ ನಮ್ಮ ಮನೆಯಿಂದಲೇ ಇರೋದು ನಮ್ಮ ಮಕ್ಕಳವರು. ಯಾಕಂದರೆ ವನಜಾಕ್ಷರಲ್ಲ, ವನಜಾಕ್ಷರ ತಮ್ಮ ನಾನೇ ಕ್ಲಾಸ್ಮೇಟ್ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಓದಬಹುದು. ನಮ್ಮ ಅಕ್ಕ ನಾನು ಪ್ರತಿಯೊಂದು ಕೂಡ ನಿಮ್ಮ ಮಕ್ಕ ಬೇರೆ ಅಲ್ಲ, ನಮ್ಮ ಮಕ್ಕ ಬೇರೆ ಅಲ್ಲ ಅಂತೇಳಿ ನಾವು ವನಜಾಕ್ಷರ ಮಕ್ಕಳಿಗೆ ಅಕ್ಕ ಅಂತ, ನಮ್ಮ ಹೆಣ್ಮಕ್ಳು ಅವರಿಗೆ ಯವ್ವ ಅಂತ ನಾನು ಅಕ್ಕ ಅಂತ ಕರಿತೀವಿ. ಅಷ್ಟು ಪ್ರೀತಿಯನ್ನು ಪಡ್ಕೊಳ್ಳುವಂಥ ಸಮುದಾಯ, ಇಷ್ಟು ಪಡ್ಕೊಂಡಿರ್ತಕ್ಕಂಥ ಸಮುದಾಯ. ಆದ್ರೆ ನನಗೆ ದೊಡ್ಡ ಖುಷಿ ಅನಿಸಿದ್ದೇನು ಅಂತಂದ್ರೆ, ಯಾವ ಗಂಡುಮಕ್ಕಳು ಇವತ್ತಿರ್ತಾನ ಹೆಣ್ಮಕ್ಳು ಮಾತು ನೀರು ಇರುವೆ ಇಲ್ಲಿ ಚರಿತ್ರೆಯಲ್ಲಿ ಹೇಳ್ಬೋದು. ಏನೋ ವೀರ ಶೂರ ನಾವು ಗಂಡುಮಕ್ಕಳು ಏನಿಲ್ಲ, ಎಲ್ಲಿಂದ ಹೊರಗ ಕನ್ನಡ ಮಾತಾಡೋದು. ನಾವು ಮನೆಗೆ ಹೋದ ತಕ್ಷಣ ಮುಗಿದವ್ರಿಗೆ ಕತೆ. ಹಾಗೆ ಇದ್ರೂ ಕೂಡ ನಮ್ಮ ಪ್ರವಾಸ ಟ್ರೈನರ್ ಇವತ್ತಿಗೂ ನಮ್ಮ ಅವರ ತಂದೆ ಸಮಾನ ಜೋಕ್ ಮಾಡ್ತಿರ್ತೀನಿ ಅವ್ರಿಗೆ. ಯಾಕಂತಂದ್ರೆ ಒಂದು ದಿವಸನೂ ಅವ್ರು ಸೋತದ್ದು ನೋಡಲೇ ಇಲ್ಲ. ಹಿಂಗೆ ಕೆಕ್ಕರಿಸಿ ಕಣ್ಣು ನೋಡಿದ್ರೆ ನಮ್ಮ ಮನುಷ್ಯ ಮಕ್ಷ ಅಕ್ಕ ಅಲ್ಲೇ ಸುಮ್ಮನೆ ನೋಡ್ತಂತ ಸುಮ್ಮನೆ ಅಂತ ಯಾರನ್ನು ಕಿವಿತಾರ ಅಂತ ಅನ್ನುವಂಥ ಸ್ವಭಾವವನ್ನು ಕೂಡ ನಾನು ಪುರುಷ ಇಡೀ ಸಮುದಾಯಕ್ಕೆ ಅಪವಾದದ ವ್ಯಕ್ತಿಯನ್ನಾಗಿ ನಾನು ನೋಡಿ ಇವತ್ತು ಸನ್ಮಾನ ಮಾಡಿದಾಗ ಕೇವಲ ನಮ್ಮ ಮಂಜುನಾಥ್ ಕಾವೇರಿ ಸರ್ ಹೇಳ್ತಾ ಇದ್ರು, ವರ್ಷ 2 ವರ್ಷದಲ್ಲಿ ಡೈವರ್ಸಿ ಬರ್ತವೆ, ವರ್ಷ 2 ವರ್ಷ ಭಾಳ ದೂರ ಡೇಟಿಂಗ್ ಮುರಿದೋಗ್ಯಾವ. ಡೇಟಿಂಗ್ ಸದ್ಯ ಡೇಟಿಂಗ್ ಬಂದಿತ್ತಲ್ಲ ಅದ್ರಾಗ ಮುರಿದೋಗ್ಯಾವ. ಕಾರಣ ಏನಂದ್ರೆ ಇಂಡಿವಿಜುವಲಿ ನಾ ಸುಖ ನೋ ಸುಖ ಅನ್ನುವಂಥ ಇಂಡಿವಿಜುವಾಲಿಟಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಬಾಧಿಸ್ತಾ ಇದೆ. ನಮ್ಮ ದೇಶದ ಸಂಸ್ಕೃತಿ ಅಲ್ಲ, ಪಾಶ್ಚಾತ್ಯ ಸಂಸ್ಕೃತಿ. ಹಾಗಿರೋ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಶಾಂತಿ ನೆಮ್ಮದಿಯಿಂದ ಇಲ್ವೇ? ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ಪ್ರಶ್ನೆ ಇದೆ, ಅವ್ರು ಗಂಡ ಹೇಳ್ತಿಲ್ಲ ಅಂದ್ರೆ ಯಾಕಂದ್ರೆ ಸುಖವಾಗಿಲ್ವೇ? ಅಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನರಿದ್ದಾರೆ, ಅಲ್ಲಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳಿದ್ದಾವೆ. ಸ್ತ್ರೀಯೂ ಸಹಿತ ಪುರುಷರು. ಇವತ್ತಿಗೂ ನನ್ನ ಮಗಳು ಬೆಂಗಳೂರಿನಲ್ಲಿ ಓದ್ತಾಳೆ. ರಾತ್ರಿ 10 ಗಂಟೆ ಆದ ತಕ್ಷಣ ಸೇರಿಕೆ ಮೇಡಮ್ ಮತ್ತು ನಾವು 21ನೇ ಶತಮಾನಕ್ಕೆ ಹೋಗಿರುವಂಥ ನಗರ 24x7 ನಿಮಗೆಲ್ಲ ನಿಮ್ಗೆ ಎಲ್ಲೆಲ್ಲಿ ತಿರುಗಾಡ್ತಿರುವಂಥದ್ದು ಗೊತ್ತಿರುತ್ತೆ. ಡೆಲ್ಲಿ ಅಂತ ನಗರದಲ್ಲೂ ಕೂಡ ಸ್ತ್ರೀಯರು ಇವತ್ತಿನ ದಿವಸ ಸೇಫ್ಟಿಯಿಂದ ಬೆಂಗಳೂರು ಕೂಡ ಅದಕ್ಕೆ ಮಾಡ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಪಾಶ್ಚಾತ್ಯ ಕಲ್ಪನೆಯನ್ನು ನಾವು ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಚೈನಾಕ್ಕೂ ನಮಗೆ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಮೇರಿಕಕ್ಕಂತೂ ಇನ್ನೂ 100 ವರ್ಷ ಬೇಕಲ್ಲ ಕಾಂಗ್ರೆಸ್. ನಾವು ಅವ್ರಿಗೆ ಕಾಂಪೀಟ್ ಮಾಡೋದು ಕೇವಲ 30 ಕೋಟಿ ಕೆಲಸ, ನಾವು 150 ಕೋಟಿ ಕೆಲಸ. ಮಕ್ಕಳಿವರೆಗೆ ನಮ್ಮ 33 ಕೋಟಿ
ಬೇರೆ ಹಾಗೆ ಬಹುಶಃ ಇವತ್ತು 150, ಅವತ್ತು 33 ಕೋಟಿ 70 ದಶಕದಲ್ಲಿ ಇರುವೆಯಿಂದ ಇವತ್ತು 150 ಕೋಟಿ ನಾವು ಹಾಗಾಗಿ ನಮ್ಮಲ್ಲಿ ಪ್ರಜ್ಞೆ ಇದೆ. ರಸ್ತೆ ಸಾರ್ವಜನಿಕ ಉಪಯೋಗಕ್ಕಾಗಿದೆ. ಸೆಕೆಂಡ್ ಮೋಟರ್ ಇಟ್ಕೊಂಡು 2 ಯುವಕರು ಅಡ್ಡ ರೋಡ್ನಾಗ ನಡ ರೋಡ್ನಾಗ ಮಾತಾಡ್ಕೊಂಡಿರ್ತಾರೆ. ನಾವಿಂದ ಕೆಂಪೇಟಿನಿಂದ ನಮ್ಮನ್ನು ನೋಡ್ತಾರೆ. ಇದು ನಮ್ಮ ಭಾರತ, ಇದು ನಮ್ಮ ಯುವ ಜನತೆ. ಹಾಗೆ ನಾವು ಸರ್ವನಾಶಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಈ ಪ್ರಜಾಪ್ರಭುತ್ವದ ಅರಗಿಸಿಕೊಳ್ಳುವ ಗುಣ ಇರದೇ ಇರೋದ್ರಿಂದ, ನಾವು ಇನ್ನೊಬ್ಬರನ್ನು ಸಹಿಸಿಕೊಳ್ಳದೇ ಇರುವ ಗುಣ ಇರೋದ್ರಿಂದ, ಹಾಗಾಗಿ ನಾವು ಅತ್ಯಂತ ಪ್ರಮುಖವಾಗಿ ಆರ್ಯವೈಶ್ಯ ಸಮಾಜಕ್ಕೆ ನಾನು ಅತ್ಯಂತ ವಿನೀತವಾಗಿ ಕೇಳಿಕೊಳ್ಳೋದೇನಂದ್ರೆ, ಈಗ ಹೊಸ ಅಧ್ಯಕ್ಷರು ನಾಗರೇಶ್ ಸರ್ ಅವರು ಮತ್ತು ಹೊಸ ಟೀಮ್ ಬಂದಿದೆ ನೋಡ್ರಿ. ಇದು ಕೇವಲ 70 ಕುಟುಂಬ ಇರುವಂತದ್ದು. ನಾನು ಹಿಂಸೂರಿಗೆ 2000 ಬಂದಾಗ ಹೇಳ್ತಿದ್ರು, ಇಲ್ಲಿ ಬಹಳ ಅದ್ಭುತವಾಗಿರುವಂತಹ ನಗರೇಶ್ವರ ದೇವಾಲಯ ಇದೆ. ಇದು ಸಣ್ಣದಾಯ್ತಂದ್ರೆ ಈ ಸಲ ಅಂದೆ ಕಾಮಿಲ್ ಸರ್ಗೆ, ಸಣ್ಣದಾಯ್ತು. ನಮ್ಮ ಅಧ್ಯಕ್ಷರಿಂದ ಏನು ಸರ್ 100/100 ಕೊಟ್ಟಾರ, ಇಲ್ಲಿ 100/100 ನೀವು ಮಂದಿಗೆ ಕೊಡ್ತಿದ್ದೀವಿ. ಇವತ್ತು ದಿವಸ ನಿಮಗೂ ಅವರು ಕೊಟ್ಟಿದ್ದಾರೆ. ಏನೇ ಇರಲಿ ಕಾಲಮಾನಕ್ಕೆ ತಕ್ಕಂತೆ ನಾವು ಬದುಕಬೇಕಾಗಿದೆ. ಅವರಿಂದ ಸರ್ಕಾರದಿಂದ ಬರುವಂತಹ ಅನುದಾನವನ್ನು, ರಾಜ್ಯದ ಅನುದಾನ ಮತ್ತು ಕೇಂದ್ರದ ಅನುದಾನವನ್ನು ತೆಗೆದುಕೊಂಡು ನಿಮ್ಮ ಅದ್ಭುತವಾಗಿರುವಂತಹ ವ್ಯವಸ್ಥೆಯನ್ನು ರೂಪಣೆ ಮಾಡಿಕೊಳ್ಳಿ. ಮತ್ತು ನಮ್ಮಂಥವ್ರು ಏನಿರ್ತೀವಲ್ಲ, ಅದರ ಕವಿಗಳು, ಕಲಾವಿದರು, ಸಾಹಿತಿಗಳು ಯಾವತ್ತಿಗೂ ಪೋಷಿಸಿಕೊಂಡು ಬಂದಿದ್ದರೆ ಮಾತ್ರ ಅದು ಸುಖವಾಗಿ ಮತ್ತು ಶಾಂತಿಯಿಂದ ಬದುಕಬಹುದು. ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂದರೆ ನಿಮ್ಮ ಪ್ರೋತ್ಸಾಹ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ನೀವು ನನಗೆ ಇವತ್ತು ದಿವಸ ಕರೆಸಿ ಸನ್ಮಾನ ಮಾಡೋದು, ಮಾತಾಡೋಕ್ಕೆ ಅವಕಾಶ ಕೊಡೋದು, ಇಂಥವೆಲ್ಲವುಗಳನ್ನು ಮಾಡಿದಾಗ ನೀವು ಹೇಗೆ ಇಡೀ ನೀವು ಸಮುದಾಯದಲ್ಲಿ ಅವರು ಶಾಂತಿ ಮತ್ತು ನೆಮ್ಮದಿಯಿಂದ 40 ವರ್ಷ ಜೀವನ ಮಾಡಿದ್ವಿ. ಇಲ್ಲಿವರೆಗೆ ನಾವು 25 ವರ್ಷ ಕಳೆದಿದ್ವಿ. 40 ವರ್ಷದವರು 10 ಕುಟುಂಬಗಳು ಸಿಕ್ಕಾವು. 50 ವರ್ಷದವರು ಇದ್ದರಾಗ ನಮ್ಮ ಪಂಪದವರು ಕೂಡ 50 ವರ್ಷವನ್ನು ಮುಗಿಸಿದವರು, ವಕೀಲ್ ಸಾಹೇಬರು ಕೂಡ 50 ವರ್ಷವನ್ನು ಮುಗಿಸಿರ್ತಕ್ಕಂಥವ್ರು. ಅಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೀತಾ ಇರಲಿ. ಅದ್ರ ಜೊತೆಗೆ ಯಾಕೆ ಇಂಥವು ನಡೀಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂದರೆ, ಉತ್ಪೇರಿದ ದರ್ಪಣಗಳು ಪ್ರಚೋದಿಸಲಾಗುವುದು ಪ್ರತಿಬಿಂಬ ಅಂತ ಜನ ಕವಿರುತ್ತೆ. ಅದರರ್ಥ ಪ್ರತಿ ದಿವಸ ಕನ್ನಡಿಯನ್ನು ನೋಡ್ತಾ 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 ನಾವು ಅದು ಮುಟ್ತೀವಿ. ಮುಟ್ತಾ ಅದನ್ನು ಮೊಸರು ಅಥವಾ ಧೂಳನ್ನು ತಂದಿರುತ್ತೆ. ಆ ಕನ್ನಡಿಯನ್ನು ಮತ್ತೆ ಒರೆಸ್ಬೇಕಾಗುತ್ತೆ. ಹಾಗೆ ಇಂಥ ಕಾರ್ಯಕ್ರಮಗಳು ಒಂದು ಗೆಟ್ ಟುಗೆದರ್, ಎಲ್ಲರೂ ಒಂದು ಕಡೆ ಕೂರುವಂಥದ್ದು. ನಾನು ಇವ್ರಿಗೆ ಹೇಳಿದೆ, ಎಷ್ಟು ಜನ ಸೇರಿರಲ್ಲ ಸರ್, ಎಷ್ಟು ಖುಷಿ ಅವ್ರಿಗೆ ಅಂತ. ನೀವು ಬಂದು ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರು ನಿಮ್ಮ ವಿಷಯಗಳನ್ನು ಮಾತಾಡ್ತಾ, ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ, ನಮ್ಮ ಮಂಜುಳನ್ನು ನೋಡು ಭಾಳ ಚಂದ ಹಾಡನ್ನು ಆಡ್ತಾರೆ. ನಾವು ಪ್ರತಿ ದಿವಸ ಅದನ್ನು ಕೇಳ್ತೀವಿ. ಯಾಕಂದ್ರೆ ನಮ್ಮ ಮನೆ ಬೆಡ್ರೂಮು, ಅವ್ರ ಬೆಡ್ರೂಮ್ ಒಂದೇ ಕಡೆ ಭಾಳ ಸುಂದರವಾಗಿ ಅವರ ಹಾಡೋದನ್ನು ನಾನು ಕೇಳ್ತೀವಿ. ಆನಂದವರು ಅವರು ಆಡುವಂಥ ಇಬ್ಬರು ಡ್ಯುಯೆಟ್ ಸಾಂಗ್ ಕೂಡ ಆಡಿದ್ದನ್ನು ನಾವು ಕೇಳಿ ಸಂತೋಷವನ್ನು ಪಡ್ತೀವಿ. ಇವರು ಎಲ್ಲ ಪ್ರತಿಭಾಗಿರ್ತೀವಿ. ಇವರಿಗೆ ನಾವು ಒಂದು ಗೌರವವನ್ನು ಅದು ಪ್ರತಿಭೆಗಳು ಹೀಗೆ ನಾವು ಗುರುತಿಸಿಕೊಳ್ಳುವಂಥ ಮತ್ತು ಪ್ರತಿಭಾನ್ವಿತರನ್ನು ಗೌರವಿಸುವಂತಹ ಗೆಟ್ ಟುಗೆದರ್, ನಾವು ಪರಸ್ಪರ ಬೆರೆಯುವಂತಹ ಒಂದು ದೊಡ್ಡ ಅವಕಾಶವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಇನ್ನು ನಾವು ಕಾಮಿಲ್ ಸರ್ಗೆ ಕಾಲು ಮುರಿದ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಸಹೋದರಿ ಯಾರಿಂದ ಯಾಕಂದ್ರೆ ಸಾಹಿತ್ಯ ಸಮ್ಮೇಳನಗಳು ನಿಮ್ಗೆ ಎಷ್ಟು ನಡೆದ ಸಿಕ್ಕಿ ಕಾಮಿಲ್ ಸರ್ ಬಿಟ್ಟು ಮಾಡೋಕ್ಕಾಗ್ತದೆ. ಕಾಲು ಮುರಿದಂದ್ರೂ ನಾವು ಸಾಹಿತಿಗಳು ಅವ್ರ ಮನೆಗೆ ಹೋಗ್ತಿದ್ವಿ. ಕಾರಣ ಪ್ರತಿಯೊಂದು ಅಲ್ಲಿದ್ದರ ನಮ್ಮ ಸಹೋದರಿಯವರು ಅಲ್ಲಿಗೆ ಹೋದ ತಕ್ಷಣ ನಮಗೆ ಆಹ್ಲಾದಿತ್ಯವನ್ನು ಮಾಡುವಂಥದ್ದು. ಅಂದರೆ ನಿಮ್ಮಲ್ಲಿ ನಿಮ್ಮ ಇಡೀ ಸಮುದಾಯದಲ್ಲಿ ಪರರನ್ನು ಅಪರಿಚಿತರಂತ ನೋಡಲಾರ್ದ ಆ ಎಂಬುದು ನಾವು ಪರಿಚಯ ಇಲ್ಲ. ಕಾಮಿನವರು ನಾವು ಕಲಿಸಿ ಒಂದ ಕಡೆ ನೌಕರಿ ಮಾಡೀವಿ, ಇಲ್ಲಾಂದ್ರೂ ಸೆಕ್ಯುವಾಗಿ ಕರೆದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ನಮಗೆ ಕೊಡುವಂಥ ಗೌರವ ಆತಿಥ್ಯ ಇಡೀ ನಿಮ್ಮ ಸಮುದಾಯದಲ್ಲಿ ನಾವು ರಕ್ತಗತವಾಗಿ ಬೆಳೆದಿದೆ. ಆ ರಕ್ತಗತವಾಗಿರುವಂತಹ ಸಮುದಾಯಕ್ಕೆ ಇನ್ನೂ ವಿಸ್ತೃತವಾಗಿರುವಂಥ ವ್ಯಾಪ್ತಿ ಬೇಕಿದೆ. ಯಾಕೆ ನಾನು ವಾಲ್ಮಾರ್ಕ್ ಬಗ್ಗೆ ಹೇಳಿದೆ ಮತ್ತು ಬೇರೆ ಬೇರೆ ವಿಷಯಗಳನ್ನು ಕೂಡ ನಾನು ನಿಮ್ಗೆ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗೀಗ ಕೇರಳದ ದೊಡ್ಡ ದೊಡ್ಡ ಸಂಸ್ಥೆಗಳು ಬರ್ತಾ ಇದ್ದಾರೆ. ನಿಮ್ಮ ವ್ಯಾಪಾರಕ್ಕೂ ಕೂಡ ದೊಡ್ಡ ಕುಠಾರಪ್ರಾಯವಾಗಿರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಜಗಳ ಮಾಡೋದಲ್ಲ, ಅವ್ರಿಗೆ ಸ್ಪರ್ಧೆಯನ್ನು ನಾವು ಯಾಕೆ ಮಾಡೋದು? ನಾವು ಶ್ರೀಮಂತ ಇದ್ದೀವಿ, ಕೋಟ್ಯಾಧೀಶ್ವರ ಇದ್ದೀವಿ. ಈ ಆರ್ಯವೈಶ್ಯ ಸಮುದಾಯದವರು ಅಗರ್ಭ ಶ್ರೀಮಂತರು ಅಂತ ನಾನು ತಿಳ್ಕೊಂಡಿದ್ದೆ. ಯಾವಾಗ ನಮ್ಮ ಕಾಲೇಜವರು ಒಂದು ಪುಸ್ತಕ ಬರೀರಿ ಅನ್ನುವಂಥದ್ದನ್ನು ಕೊಟ್ಟರು. ಕನ್ಯಕಾ ಪರಮೇಶ್ವರ ಬಗ್ಗೆ ಒಂದು ಪುಸ್ತಕ ಬರೀರಿ ಅಂತ ಕೊಟ್ಟರು. ಸುಮಾರು ಒಂದು 8-10 ಕೃತಿಗಳನ್ನು ಕೊಟ್ಟರು. ಓದ್ಯ ಅವಾಗ ಹೌದಲ್ಲ, ಈ ಸಮುದಾಯದಲ್ಲೂ ಬಡವರಿದ್ದಾರೆ. ಬಡವರು ನಾವು ಶ್ರೀಮಂತ ವರ್ಗ ಏನೈತಲ್ಲ ಅದು ಆ ಬಡವರ ಬಗ್ಗೆ ಸ್ವಲ್ಪ ಕರುಣೆಯನ್ನು ತಾಳ್ಬೇಕಂದ್ರೆ ಇಂಥ ಸಂಘಟನೆಗಳು ಅತಿ ಪ್ರಮುಖವಾಗಿರುವಂಥದ್ದು. ಈ ಆರ್ಯವೈಶ್ಯ ಸಂಘದಲ್ಲಿ ಶ್ರೀಮಂತರು ಅಲ್ಲಿ ದಾನ ಕೊಡುವಂಥದ್ದು, ಬಡವರಿಗೆ ಹಂಚುವಂಥ ಬಹುದೊಡ್ಡ ಕೆಲಸವನ್ನು
ಜೀವಾವಲೋಕನಕ್ಕೆ ಇದು ಒಂದು ಬಹಳ ಪ್ರಮುಖವಾಗಿರುವಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಬೋದು. ಮತ್ತೆ ಬುದ್ಧಿವಂತ ಹೆಣ್ಮಕ್ಳಿಗೆ ಏನಾಗುತ್ತೆ, ಒಬ್ಬ ಬುದ್ಧಿವಂತ ಮಹಿಳೆ ಒಬ್ಬ ಹೆಣ್ಮಕ್ಳು ಶಾಲೆ ಕಲ್ತ್ರ ಇಡೀ ಕುಟುಂಬನೇ ಶಾಲೆ ಕಲ್ತಂತೆ, ಊರು ಶಾಲೆ ಕಲ್ತಾರಲ್ಲ, ಅಷ್ಟೇ ದೊಡ್ಡ ಮಾತು. ನಿಮ್ಮ ಸಮುದಾಯದಿಂದ ಬಂದಿರತಕ್ಕಂಥ ಒಂದು ಸಣ್ಣ ಕಥೆ ಇದೆ, ಬಹಳ ಅದ್ಭುತವಾಗಿರುವಂಥ ಕಥೆ ಅದು. ನಾನು ಇವತ್ತಿಗೂ ಎಷ್ಟು ಸಾರಿ ನೆನಪು ಮಾಡ್ಕೊಳ್ತೀನಿ ಅಂದರೆ ಅಷ್ಟು ಸಾರಿ ಅದನ್ನು ನೆನಪು ಮಾಡ್ಕೊಳ್ತೀನಿ. ಏನದು ಕಥೆ ಅಂದರೆ, ಒಬ್ಬವನು ಭಾರಿ ಶ್ರೀಮಂತ ಇದ್ದ. ಅವ್ರ ತಂದೆ ಅವನಿಗೆ ಲಗ್ನ ಮಾಡ್ಬೇಕಾಯ್ತು. ಆದ್ರೆ ಅವ್ರ ತಂದೆ ಏನು ಹೇಳ್ತಂತ ಅಂದ್ರೆ, ಅವನು ವ್ಯಾಪಾರ ಸುಮಾರು ಒಂದು 500 ಮೀಟರ್ ಹತ್ತದಲ್ಲಿರ್ತಾವ ಅಂಗಡಿ, ತನಿಗೂ ಅಂಗಡಿಗೂ ಒಂದು ಕರಾರನ್ನ ವಿಧಿಸಿದ. ಏನಂದ್ರೆ, ನನ್ನ ಮಗ ನಳ್ಳಗ ಹೋಗ್ಬೇಕು, ನಳ್ಳಗ ಬರ್ಬೇಕು ಅಂಗಡಿಗೆ. ಎರಡನೇದಾಗಿ ವಾರಕ್ಕೊಂದ್ಸರಿ ಹೊಸ ಊಟದ ವ್ಯವಸ್ಥೆಯನ್ನ ಮಾಡಬೇಕು. ಮೂರನೇದು ಕರಾರ ಏನು ಅಂತಂದ್ರೆ, ತಿಂಗಳಿಗೊಂದು ಹೊಸ ಹೆಣ್ಣಿನ ಲಗ್ನ ಮಾಡ್ಕೊಳ್ಬೋದು. ಹಂಗಿದ್ರೆ ಮಾತ್ರ ನನ್ನ ಮಕ್ಳು ಲಗ್ನ ಮಾಡ್ತೇವೆ ಅಂತ. ಯಾರು ಕೊಡ್ತಾರೆ ತಿಂಗಳಿಗೆ ಒಂದ್ಸರಿ ಅಂದ್ರೆ ಅಲ್ಲ 1 ಲಕ್ಷ ಯಾವ ಸಮುದಾಯದಲ್ಲೂ ಕೂಡ 2ನೇ ಲಕ್ಷ 3ನೇ ಲಕ್ಷ ಉಚಿತ ಅಲ್ಲ. ಅದು ಹೆಣ್ಮಕ್ಳಿಗೆ ನೋವನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಹೊರಗೆ ನೋಡ್ಕೊಂಡು ಮಾತಾಡ್ತೀವಿ. ಹೆಣ್ಮಕ್ಳಿಗೆ ನೋವು ಏನಮ್ಮ, ನಿನ್ನ ಗಂಡ 3ನೇದು ಮಾಡ್ಕೊಂಡಲ್ಲ, ಅಕ್ಕಿ ಅನುಭವಿಸುವಂಥ ನೋವು ಅದು ಭಾಳ. ಮತ್ತೆ ಇವರು ತಿಂಗಳಿಗೆ ಒಂದ್ಸರಿ ಹೊಸ ಲಗ್ನ ಅಂತಂದ್ರೆ ಯಾರು ಕಣ್ಣನೇ ಕೊಡ್ತಿರೋದು. ವರ್ಷ ಅಂತ ಅವಾಗ ವಯಸ್ಸಿಗೆ ಬಂತ, ಅವಾಗ 15 ವರ್ಷಕ್ಕೆ ಲಗ್ನ ಮಾಡ್ತಿದ್ರು ಗಂಡು ಮಕ್ಕಳಿಗೆ, 15 ವರ್ಷ, ಗಂಡು ಮಕ್ಕಳಿಗೆ 12 ವರ್ಷಕ್ಕೆ ಲಗ್ನ ಮಾಡ್ತಿದ್ರು. 15 ವರ್ಷ 20 ವರ್ಷ ಅಂತ ಯಾರು ಕಣ್ಣನೆ ಕೊಡಲಿ. ನಡಿ ಶ್ರೀಮಂತ ಬೇಕಾದಷ್ಟು ಸಂಪತ್ತೈತೆ. ಅವಾಗ ಒಂದು ಬುದ್ಧಿವಂತ ಹುಡುಗಿ ನಾನು ಲಗ್ನ ಮಾಡಿರ್ತಾರೆ. ಎಲ್ಲರೂ ಓಡಾಗಿದ್ದವರು, ಸುತ್ತಿದ್ದವರು, ತಂದೆ ತಾಯಿ ಕೆತ್ತ ಬೇಯಿದಾಕಿಗೆ ಹುಡುಗಿಗೆ ಇಡಿ 1 ತಿಂಗಳು ನೀನು ಅವ್ರು ಹೇಳ್ತಾ ಇರೋದು ಎಲ್ಲ ಇಲ್ಲ ನಾನು ಮಾಡಿದ್ದೀನಿ. 1 ತಿಂಗಳಾದ್ರೂ ಸಿಗ್ತದೆ ನಾವು ಮಾಡಿಕೊಂಡು. ಏನದು ಅಂತಂದ್ರೆ, ಆಯಿತು ಮಾಡ್ಕೊಂಡು ಭಾಳ ಖುಷಿಯಿಂದ ಊರು ಕಡೆ ಕರ್ಕೊಂಡು ತಂದೆ ತಾಯಿಗಳು ಮಾತ್ರ ಅತ್ಯಂತ ದುಃಖಿತರಾದ್ರು. ಯಾಕಂದ್ರೆ ಹೆಣ್ಮಕ್ಳು ದುಃಖಿತರಾಗ್ತದಲ್ಲ, ಇಡೀ ಊರು ಹೆಣ್ಮಕ್ಳು ದುಃಖಿತರಾದ್ರು. ಹೋಗಿ 1 ತಿಂಗಳು ಕಳಿಸ್ಬೇಕಲ್ಲ ಈ ಮನೆಗೆ ಅಂತ. ಅವಾಗ ಗಂಡಂದ್ರೆ ಬಂದ ತಕ್ಷಣ ಇವು ಏನು ಪ್ಲಾನ್ ಮಾಡೋದಕ್ಕಿಂತಂದ್ರೆ, ತನ್ನ ಅಂಗಡಿಗೂ ಮತ್ತು ಮನೆಗೂ 500 ಮೀಟರ್, ಅರ್ಧ ಕಿಲೋಮೀಟರ್ ದೂರ ಇರ್ತಲ್ಲ, ಅಲ್ಲಿಂದ ತನ ಶೆಡ್ ಬಡಿಸ್ಕೊಂಡು ಅಂತ ಪ್ಲಾನ್ ಮಾಡ್ತಿದ್ವಿ. ಇವ್ರ ಬುದ್ಧಿನೇ ಎಷ್ಟಿತ್ತು, ಗಂಡ್ಮಕ್ಳ ಬುದ್ಧಿನೇ ಎಷ್ಟು, ಹೆಣ್ಮಕ್ಳು ಶಾಲೆಯವರು. ಅವಾಗ ಅಲ್ಲಿಂದ ಶೆಡ್ ಅಲ್ಲಿ ಇನ್ನೊಬ್ಬರ ಮನೆಗೆ ಶೆಡ್ ಬಳಸಕ್ಕೆ ಹಾಕ್ಬಿಡ್ತಾರೆ. ನೀವು ಮೇಲು ಇದ್ರೆ ರಸ್ತೆಗೆ ನೀವು ಶೆಡ್ ಹಾಕ್ಸ್ಬೋದು. ನಾವು ಓಣಿನಿಂದ ಓಣೆಗೆ ಹೋಗ್ಬೇಕಲ್ಲ, ಅಲ್ಲಿ ಶೆಡ್ ಹಾಕ್ಸಕ್ಕೆ ಹಾಕ್ಬಿಡ್ತಾರೆ. ಇದು ನಿಮ್ಮ ಮನೆಗೆ ಇದ್ದು ಸುಳ್ಯರು ಅಂತ ಏನು ಮಾಡೋದು. ಅವಾಗ ಲಗ್ನ ಮಾಡಿಕೆ ಮಾಡ್ಕೊಂಡ್ರೆ ಹೇಳಿದಂತೆ ಸಹ ನಳ್ಳಗೆ ಬರ್ಬೇಕಂದ್ರೆ ಸೂರ್ಯ ಮೂಡೋದ್ರಾಗ ಅಂಗಡಿಗೆ ಇರ್ಬೇಕು, ಸೂರ್ಯ ಮಾಡೋದಂತಾನೆ ಅಂಗಡಿಗೆ ಇರ್ಬೇಕು. ಅಯ್ಯೋ ಎಷ್ಟು ಶಾಲೆಗಳಿಲ್ಲ ಹೇಳ್ತೀವಿ ಅಂದ್ರೆ ವ್ಯಾಪಾರ. ನಿಮ್ಮ ಪ್ರಾಕ್ಟಿಕ್ಸ್ ಏನದವಲ್ಲ, ಅವರಿಗೆ ಒಳ್ಳೆ ಇದು ಸಂಶೋಧನೆ ಮಾಡೋರಿಗೆ ದೊಡ್ಡ ಆಸ್ತಿವು. ಅಂದರೆ ಓಹೋ ವ್ಯಾಪಾರ ಯಾಕೆ ಸಕ್ಸಸ್ ಆಗ್ತೀರಿ ನೀವು ಅಂದರೆ, ಮುಂಜಾನೆ ಯಾರ ಅಂಗಡಿ ತೆಗೆದಕ್ಕೆ ಗೊತ್ತಿಲ್ಲ, ನಿಮ್ಮ ಅಂಗಡಿಗಳು ಮಾತ್ರ ಒಪ್ಪಂದಿರ್ತಾರೆ. ಮುಂಜಾನೆ 5 ಗಂಟೆಗೆ ರೆಡಿ, ಅಷ್ಟೊತ್ತಿಗೆ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಅಂಗಡಿ ವ್ಯವಹಾರ ಮಾಡುವಂಥ ಆ ಬುದ್ಧಿವಂತಿಕೆ ನೀವು ಸಮುದಾಯಕವಾದ ಇಲ್ಲ. ನಾವು ನಗರಗಳಲ್ಲಿ 10 ಗಂಟೆ ತನ 11 ಗಂಟೆ ತನ ಕಾಯ್ಬೇಕು. ಇನ್ನೂ ಇಲ್ಲ, ಕರೆಕ್ಟ್ 5:30 6ಕ್ಕೆ ರೆಡಿ. ಇಲ್ಲ ಸೂರ್ಯ ಉದಯಿಸ್ತೀರ ಮತ್ತು ಅದ್ರ ಜೊತೆ ಮೊದಲು ನೀವು ಅಂಗಡಿಗೆ ಹೋಗ್ಬೇಕು. ಮತ್ತು ಅಂಗಡಿಗೆ ಎಲ್ಲಿತಾನೆ ಇರ್ಬೇಕು ಅಂದರೆ ಸಂಜೆ ಸೂರ್ಯ ಮುಳುಗೋವರೆಗೂ ಯಾವಾಗಲೂ ಇರ್ಬೇಕು. ನೀನು ಒಂದು 3 ದಿವಸ, ವಾರದಾಗ 3 ದಿವಸ, ತಿಂಗಳದಾಗ 3 ದಿವಸ ಅಂಗಡಿ ಹಾಕಿದ್ರೆ ಯಾವಾಗಲೂ ಮುಚ್ಚಿರ್ತೈತೆ. ನೋಡಿ ನಮ್ಮ ಮನಸ್ಸು ಸ್ವಭಾವ ಹಂಗೈತದ, ಯಾವಾಗ ಹೋಗಿದ್ದಪ್ಪ ಅಂಗಡಿ ಮುಚ್ಚಿರ್ತೈತೆ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತೇಳಿ ಡೈವರ್ಟ್ ಆಗಿಬಿಡ್ತಾರ. ನೀನು 12ರಿಂದ 14 ತಾಸು ಅಂಗಡಿಗೆ ಇರ್ಬೇಕು. ಶಬಾಷ್ ಅಂದ, ಭಾರಿ ಶೆಡಕ್ಕೆ ನೀನು ವಾರಕ್ಕೊಂದು ಹೊಸ ಅಡಿಗೆ ಮಾಡ್ಬೇಕಲ್ಲ. ಹಿಂದಕ್ಕೆ ಈಗಿನಿಂದ ಇವತ್ತು ನಾವು ಇನ್ನೂ ಫಾಸ್ಟ್ ಆಗಿಬಿಟ್ಟಿವಿ. ಪಾಪ ಕಥೆ ಔಟ್ಡೇಟೆಡ್ ಆಗುತ್ತೆ ಇಲ್ಲಿ. ಯಾವ್ದು ಅಂತಂದ್ರೆ ದಿವ್ಸಕ್ಕೆ ಬಂದ್ಬಿಟ್ಟೆ ಬೇರೆ. ನಾನು ಏಕೆ ಕೇಳ್ತಾರೆ, ನಾಳೆ ಏನು ಅಡಿಗೆ ಮಾಡಲಿ ಬಿಡಿ ಅದು ಏನು ಕೇಳ್ತಿದ್ದೆ ಏನಂದ ಅವರು ಗುಣಮುಂದು ಅಂದ್ರೆ ಒಂದೊಂದು ದಿವಸ ಬದಲಾಗೈತೆ. ಅವಾಗ ಇರಲಿಲ್ಲ ಜೋಳ, ನವಣೆ, ಅಕ್ಕಿ, ಅಕ್ಕಿನೂ ಇರಲಿಲ್ಲ ರೇರು. ಆ ಸಂದರ್ಭದಲ್ಲಿ ವಾರಕ್ಕೊಂದ್ಸರಿ ಭಿನ್ನವಾಗಿರುವಂಥ ಅಡಿಗೆಯನ್ನು ಮಾಡೋದ್ರ ಮುಖಾಂತರ ಮಾನಸಿಕ ಶಾಂತಿ ಸಿಗುತ್ತೆ ಅಂತ ನಮ್ಮ ವೈದ್ಯಶಾಸ್ತ್ರ, ಆಯುರ್ವೇದಿಕ ವೈದ್ಯಶಾಸ್ತ್ರ ಹೇಳ್ತಾ ಇದೆ. ಅದನ್ನು ಅವರಿಗೆ ತಿಳಿಸ್ಕೊಟ್ರು. ಓಹೋ ಆಯ್ತು, ಇನ್ಮೇಲೆ ವಾರಕ್ಕೊಂದ್ಸರಿ ಅಡಿಗೆ ಚೇಂಜ್ ಮಾಡಿ ಸಾಲ ಕಂಡ ನೀ ಅದಕ್ಕೂ ಬರಲಾರ್ದಂಗೆ ಆಗಿರೋದು. ಇನ್ನು 1 ತಿಂಗಳಾಗಕ್ಕೆ ಬಂತು, ಡೈವರ್ಸ್. ಆವಾಗ ಅದು ಹೇಳಿದ್ರು, ಮೂರ್ಖ
ನಿನಗೆ ಯಾರ ಲೆಕ್ಕ ಮಾಡಿ ಕಲ್ತಾರಲ್ಲ ಅದು ಬಿಟ್ಕೊಂಡು ಏನಲ್ಲ ಅರ್ಥ ಅಂತಂದ್ರೆ ಪ್ರತಿ ತಿಂಗಳಿಗೆ ಒಂದ್ಸಾರಿ ಹೆಣ್ಣನ್ನ ಹೊಸ ಹೆಂಡತಿಯನ್ನಾಗಿರ್ಬೋದು. ಭಾಳ ಬ್ಯೂಟಿಫುಲ್ ಆಗಿರೋಲ್ಲ. ಹೊಸ ಹೆಂಡತಿಯನ್ನು ನೋಡೋದು ಹೆಂಗಂದ್ರೆ ಹೊಸದಾಗಿ ಉತ್ತರ ಮಾಡ್ಕೊಂಡು ಬಂದಾಗ ಯಾರು ನೋಡ್ತಿರ್ತೀವಲ್ಲ ಒಳ್ಳೆ ಒಳ್ಳೆ ಓದು ಸಿಗುವಾಗ ಹಂಗ ಅಡಿಗೆ ಮೇಲೆ ಆ ಕಡೆ ಹೋಗೋದು ಈ ಕಡೆ ಏನು ಪುಸ್ತಕ ಬರಿತಾ ಇದ್ರೆ ಸಿಗುವಾಗ ನೋಡೋದು ಈಗ ಮಾಡ್ತಿದ್ದಲ್ಲ ನಿನ್ನ ಅದು ಪರ್ಮನೆಂಟ್ ಆಗಿರ್ಬೇಕು. ಪ್ರೀತಿ ಅಪೇಕ್ಷೆ ಅನ್ನೋದು ಪರ್ಮನೆಂಟ್ ಆಗಿರ್ಬೇಕು. ಅವಾಗ ನೀವು ಭಾಳ ದೊಡ್ಡಕ್ಕೆ ಇಡೀ ಊರಿಗೆ ಸಾರಿ ಬಿಟ್ಟಂತೆ ಒಂದು ಆಯಪ್ಪ ಈ ಊರಿಗೆ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಅನ್ನೋದು ಈ ಒಂದು ಕಥೆ. ಇಂಥ ಅದ್ಭುತವಾದ ಕಥೆಗೆ ಕಾರಣಭೂತಾಗಿರುವಂಥ ಸಮುದಾಯವೆಂದು ನಿಮ್ಮ ಪ್ರತಿಭೆಗಳನ್ನು ಪುರಸ್ಕರಿಸಿದ್ದೀರಿ. ಜೊತೆಗೆ ಎಲ್ಲ ಸಮುದಾಯದಲ್ಲಿ ನಡೆದಂತೆ ನಿಮ್ಮ ಸಮುದಾಯದಲ್ಲೂ ಕೂಡ ಹಿರಿಯರನ್ನ ಅತ್ಯಂತ ಅಗೌರವವಾಗಿ ನೋಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಆದರೆ ಹೀಗೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಆ ಗಂಡ ಹೆಂಡತಿಯನ್ನು ಕೂಡಿಸಿ ಆ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಂಬಂಧಿಕರು ಬಂದರೆ ಹೌದಲ್ಲ ನಮ್ಮ ತಂದೆಯವರಿಗೆ ನಮ್ಮ ತಾಯಿಯವರಿಗೆ ಇಷ್ಟು ಹೊರಗಿನ ಸಮಾಜ ಗೌರವಿಸ್ತಿದೆ ಅಂದರೆ ನಾವು ಕನಿಷ್ಠ ಗೌರವವನ್ನು ಕೊಡಬೇಕನ್ನುವಂಥ ಆತ್ಮಾವಲೋಕನೆ ಕಲಿಸುವಂಥ ಕೆಲಸ ಇದು. ಹಾಗಾಗಿ ನಿಮಗೆ ನಾನು ಪುನಃ ವಂದನೆಗಳನ್ನು ಅರ್ಪಿಸ್ತಾ ನನ್ನನ್ನು ಇಲ್ಲಿ ಕರೆಸಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇವನಾರವ 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 ಎನಿಸದೆ ಇವನಮ್ಮವ 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 ಎನಿಸಿಕೊಂಡ ನಿಮಗೆ ವಂದಿಸಿ ಶಾಂತ ರೀತಿಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ವಂದಿಸಿ ನಮ್ಮೆರಡು ಮಾತುಗಳನ್ನು ಮುಗಿಸುತ್ತೇವೆ. ನಿಮ್ಮ ಅದ್ಭುತವಾದ ಮಾತುಗಳು, ನಿಮ್ಮ ಸಂದೇಶ